ಕರ್ನಾಟಕದ ಚಿತ್ತ ಇವತ್ತು ಸುಪ್ರೀಂ ಕೋರ್ಟ್ ನತ್ತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಟ ದರ್ಶನ್ ಮತ್ತೆ ಅವರ ಗ್ಯಾಂಗ್ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇತ್ತು, ಆ ಕೊಲೆ ಪ್ರಕರಣದ ಒಂದು ಬೇಲ್ ಮಂಜೂರಾತಿಗೆ ಬಂದಿತ್ತು. ಇವತ್ತಾಗುತ್ತಾ ಇಲ್ವಾ, ಜೈಲ ಬೇಲ ಅನ್ನುವಂಥ ಎಲ್ಲ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಇದ್ದಾವೆ. ಕರ್ನಾಟಕದ ಸರ್ಕಾರದ ಪರವಾಗಿ ಅಂದರೆ ಬೆಂಗಳೂರು ಪೊಲೀಸರ ಪರವಾಗಿ ವಾದ ಮಂಡಿಸಿದಂತಹ ಒಂದು ವಕೀಲರ ಟೀಮ್ನಲ್ಲಿ ಇದ್ದಂತಹ ವಕೀಲರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಏನನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ ವಕೀಲರ ತಂಡ? ಸರ್, ಇವತ್ತು ನಾವು ಮಾಡಿರೋ ಈ ಪಿಟಿಷನ್ನು ಫೈಲು ಎಫರ್ಟ್ಗೆ ಮೋಸ್ಟ್ಲಿ ಇವತ್ತು ಬೇಲ್ ಕ್ಯಾನ್ಸಲ್ ಆಗುತ್ತೆ ಅಂತ ನಾವು ಅನ್ಕೊತಾ ಇದ್ದೀವಿ ಸರ್. ಒಂದು ಒಳ್ಳೆ ಮೆಸೇಜ್ ಕೊಡತ್ತಂತ ಅನ್ಕೊಂಡಿದ್ದೀವಿ ಸಮಾಜಕ್ಕೆ ಸರ್. ಅಂದರೆ ಸಾಕಷ್ಟು ಅಂದರೆ ಮೊನ್ನೆ ಸುಶೀಲ್ ಕುಮಾರ್ ಅವರ ಕುಸ್ತಿಪಟು ಪ್ರಕರಣವನ್ನು ನಾವು ನೋಡಿದಾಗ ಬೇಲ್ ಕಂಡೀಷನನ್ನು ವೈಲೇಟ್ ಮಾಡಿದ್ರು ಅನ್ನುವಂಥ ಉಲ್ಲೇಖದ ಹಿನ್ನೆಲೆಯಲ್ಲಿ ಅವರಿಗೆ ಪುನಃ ಜೈಲಿಗೆ ಕಳಿಸುವಂಥದ್ದಾಯಿತು. ಸೊ ಇದರಲ್ಲಿ ನೀವು ಸಾಕಷ್ಟು ವಿಚಾರಗಳನ್ನು ಅಂತ ವೈಲೇಷನ್ಸ್ ಎಲ್ಲ ಗಮನಕ್ಕೆ ತಂದಿದ್ದೀರಿ ನ್ಯಾಯಪೀಠದ ಮುಂದೆ. ಇವತ್ತು ಯಾವ ರೀತಿ ಇರ್ಬೋದು ಅಂತ ಸರ್? ಇವತ್ತು ನಾವು ಕೊಟ್ಟಿರೋ ಈ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅದು ಹೈಕೋರ್ಟ್ ಏನು ಬೇಲ್ ಗ್ರ್ಯಾಂಟ್ ಮಾಡಿತ್ತು ಆನ್ ದ ಗ್ರೌಂಡ್ಸನ್ನು ನಾವೆಲ್ಲನೂ ಸರ್ ಇವಾಗ ಕೋರ್ಟ್ ಮುಂದೆ ಎವ್ರಿ ಡಾಕ್ಯುಮೆಂಟ್ಸು ಕೊಟ್ಟಿದ್ದೀವಿ, ಎವ್ರಿ ಮೆಸೇಜು ಕೊಟ್ಟಿದ್ದೀವಿ, ಈ ವೈಲೇಷನ್ ಸಬ್ಸಿಕ್ವೆಂಟ್ ಬೇಲ್ ವೈಲೇಷನ್ ಕೊಟ್ಟಿದ್ದೀವಿ, ವೈಲೇಷನ್ ಮಾಡಿದ್ರು ನಾವು ಇನ್ಫಾರ್ಮ್ ಮಾಡಿದ್ದೀವಿ. ಮೋಸ್ಟ್ಲಿ ಸರ್ ಬೇಲ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಸಾಧ್ಯತೆ ಇದೆ. ನಾವು ಅನ್ಕೊಂಡಾಗೆ ಆದರೆ ಒಳ್ಳೇದಿರುತ್ತೆ ಸರ್, ಒಂದು ಸಮಾಜಕ್ಕೆ ಮೆಸೇಜ್ ಕೊಟ್ಟಂಗೆ ಆಗತ್ತೆ. ಇನ್ನು 7 ಜನರ ಪ್ರಕರಣ ಇದು. ಎಲ್ಲರ 7ರ ಪರವಾಗಿಯೂ ಕೂಡ ನಿಮ್ಮ ತಂಡ ಅಲ್ಲಿ ವಾದವನ್ನು ಮಾಡಿತ್ತು. ಅದರಲ್ಲಿ ಪವಿತ್ರ ಗೌಡ ಹೇಳ್ತಾರೆ ಸಾಕಷ್ಟು ಒಂದು ರೀತಿ ಕರುಣೆ ಉಕ್ಕಿ ಬರುವ ಥರದಲ್ಲಿ ಇವತ್ತು ಇವನ್ ಅವ್ರ ಪೋಸ್ಟ್ ಕೂಡ ಹಾಕೋದು ಸತ್ಯಕ್ಕೆ ಜಯ ಸಿಗುತ್ತೆ ಅಂತ. ಸರ್, ನಾವು ನೋಡಿದ್ರೆ ಸರ್ ರೇಣುಕಾಸ್ವಾಮಿ ವೈಫ್ ನೋಡಿದ್ರೆ ಸರ್ ಸಿಚುವೇಶನ್ ನೋಡಿದ್ರೆ ಇವ್ರ ಸಿಚುವೇಶನ್ಗೆ ತುಂಬಾ ಡಿಫ್ರೆನ್ಸ್ ಇದೆ. ಅವ್ರು ಇನ್ನೂ ಚಿಕ್ಕ ಮಗು ಸರ್, ರೇಣುಕಾಸ್ವಾಮಿ ವೈಫ್ ನೋಡಿದ್ರೆ ಇನ್ನೂ ಚಿಕ್ಕ ಮಗು ಇದೆ. ಈ ತರ ಸಿಂಪತಿ ಮೋಸ್ಟ್ಲಿ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಲ್ಲ ಸರ್. ಸೊ ಇನ್ನು ಸಾಕಷ್ಟು ವಿಚಾರಗಳು ಅಂದರೆ ಲಾಸ್ಟ್ ಟೈಮ್ ವಾದ ಪ್ರತಿವಾದ ನಡೆಯುವಂಥ ಸಂದರ್ಭದಲ್ಲಿ ಒಂದು 15 ನಿಮಿಷಕ್ಕೆ ಮುಗಿಯುತ್ತೆ ಅನ್ನೋಂಥದ್ದನ್ನ ಇಡೀ FIR ಇಂದ ಹಿಡಿದು ಚಾರ್ಜ್ ಶೀಟ್ ತನಕವೂ ಕೂಡ ಮತ್ತೆ ಪದೇ ಕೇಳ್ಕೊಂಡು ಬಂತು. ಅವ್ರಿಗೆ ಎಲ್ಲೆಲ್ಲಿ ನ್ಯಾಯಪೀಠಕ್ಕೆ ಡೌಟ್ಸ್ ಇತ್ತೋ ಎರಡೂ ಕಡೆ ವಾದಗಳನ್ನು ಪುನಃ ವಕೀಲರ ಮುಂದೆ ಪ್ರಶ್ನೆಗಳನ್ನು ಇಟ್ಟು ಉತ್ತರ ಪಡೆಯುವಂಥ ಕೆಲಸ ಆಯಿತು. ಅದನ್ನು ನೋಡಿದಾಗ, ಆ ದಾಟಿಯನ್ನು ನೋಡಿದಾಗ ನಿರೀಕ್ಷೆ ಏನಾಗಬಹುದು ಅಂತ ಸರ್? ಹೈಕೋರ್ಟ್ ಏನು ಮಿಸ್ಟೇಕ್ ಮಾಡಿತ್ತು ಸರ್, ಎಂಟೈರ್ ಸುಪ್ರೀಂ ಕೋರ್ಟ್ ಅಪ್ರಿಸಿಯೇಷನ್ ಮಾಡಿ ಹಿಯರಿಂಗ್ ಮಾಡಿ ಎಂಟೈರ್ ನೋಡಿದ ಪ್ರಕಾರ ನಮ್ಮ ಪ್ರಕಾರ ಸರ್ ಮೋಸ್ಟ್ಲಿ ಬೇಲ್ ಕ್ಯಾನ್ಸಲ್ ಆಗುತ್ತೆ ಅಂತ ನಮ್ಮ ಹೋಪ್ ಇದೆ ಸರ್. ನಾವು ಮಾಡೋ ಪ್ರಯತ್ನಕ್ಕೆ ಮೋಸ್ಟ್ಲಿ ಬೇಲ್ ಕ್ಯಾನ್ಸಲ್ ಆಗುತ್ತೆ ಇವತ್ತು. ಇನ್ನೂ ಒಂದಷ್ಟು ವಕೀಲರು ಹೇಳ್ತಾರೆ ಸ್ಪ್ಲಿಟ್ ವರ್ಡಿಕ್ಟ್ ಬರಬಹುದು ಅನ್ನುವಂಥದ್ದು, ಅದರ ಬಗ್ಗೆ ಹೇಳೋದು ಸರ್? ಬಂದರೆ ಬರ್ಬೋದು ಸರ್, ಡಿಪೆಂಡ್ ಅಪಾನ್ ಆರ್ಡರ್ ಸರ್. ಬಂದರೆ ಓನ್ಲಿ ಸ್ಪ್ಲಿಟ್ ವರ್ಡಿಕ್ಟ್ ಅಂದರೆ ಡಿಪೆಂಡ್ ಅಪಾನ್ ಕ್ರೈಮ್ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿ ಅದ್ರ ಮೇಲೆ ಬರ್ಬೋದು ಸರ್. ಥ್ಯಾಂಕ್ ಯು. ಸೊ ಇದು ಅನಿಲ್ ನಿಶಾನಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.